ಬಿಪಿಎಲ್ ಕಾರ್ಡ್ ಪರಿಷ್ಕರಣೆಯಿಂದ ಬಡ ಜನರು ಬೀದಿಗೆ ಬಿದ್ದಿದ್ದಾರೆ. ಬಿಪಿಎಲ್ ಕಾರ್ಡ್ನಿಂದ ಎಪಿಎಲ್ಗೆ ಶಿಫ್ಟ್ ಮಾಡಿದ್ದಾರೆ. ಕಾರ್ಡ್ ಇಲ್ಲದವರು ಮತ್ತೆ ಸಂಕಷ್ಟದಲ್ಲಿ ಇದ್ದಾರೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಬಿಪಿಎಲ್ ಕಾರ್ಡ್ ತಂದ ಸಂಕಷ್ಟ, ಅರ್ಹರಿದ್ದರೂ ಎಪಿಎಲ್ಗೆ ಶಿಫ್ಟ್. ಮುಂದಿನ ತಿಂಗಳು ಅಕ್ಕಿ ಸಿಗೋದು ಡೌಟ್. ರಾಜ್ಯದ ಬಿಪಿಎಲ್ ಕಾರ್ಡ್ದಾರರು ಶಾಕ್ಗೆ ಒಳಗಾಗಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬಡ ಕುಟುಂಬಗಳು ಬೀದಿಗೆ ಬಿದ್ದಿವೆ. ಸಿಎಂ ಮತ್ತು ಸಚಿವರಾದಿಯಾಗಿ ಅರ್ಹರಿಗೆ ಅಕ್ಕಿ ಸಿಗಬೇಕು ಅಂತಿದ್ದಾರೆ. ಆದರೆ ಅರ್ಹರಿದ್ದು ಬಿಪಿಎಲ್ ಕಾರ್ಡ್ದಾರರನ್ನ ಎಪಿಎಲ್ಗೆ ಶಿಫ್ಟ್ ಮಾಡಿದ್ದಾರೆ. ಆಗಿರುವ ಸಮಸ್ಯೆ ಸರಿಪಡಿಸುತ್ತೇವೆ ಅಂತ ಸಚಿವ ಮುನಿಯಪ್ಪ ಹೇಳ್ತಾ ಇದ್ದು, ಸಮಸ್ಯೆ ಸರಿಪಡಿಸೋದಕ್ಕೆ ಬರೋಬ್ಬರಿ 1 ತಿಂಗಳ ಸಮಯ ಬೇಕಾಗಬಹುದು. ಯಾರು ಬಿಪಿಎಲ್ ಅಲ್ಲಿ ಇದ್ದಾರೆ ಅವರೆಲ್ಲ ಇರ್ತಾರೆ. ಯಾರು ಬಿಪಿಎಲ್ಗೆ ಅರ್ಹರಲ್ವೋ ಅವರು ಎಪಿಎಲ್ ಅಲ್ಲಿ ಇರ್ತಾರೆ. ಯಾವುದು ಕಾರ್ಡು ರದ್ದು ಮಾಡೋದಿಲ್ಲ, ಯಾವ ತರವಾದ ತೊಂದರೆ ಆಗೋದಿಲ್ಲ. ಒಂದು ವೇಳೆ ಯಾರಾದರೂ ಬಿಪಿಎಲ್ ಕಾರ್ಡ್ ಅಲ್ಲಿ ಬಿಟ್ಟೋಗಿದ್ರೆ ಅವರ ತಕ್ಷಣ ನಾವು ನಮ್ಮ ಅಧಿಕಾರಿಗಳಿಗೆ ಅವರಿಗೆ ಬಿಪಿಎಲ್ಗೆ ಸೇರಿಸಿ ಅವರಿಗೆ ಸೌಲಭ್ಯವನ್ನು ಕೊಡುವಂಥದ್ದು ಮಾಡ್ತೀವಿ. ಭಯಪಡಬೇಕಾಗಿಲ್ಲ. ಎಲ್ಲರಿಗೂ ಬಿಪಿಎಲ್ ಕಾರ್ಡಲ್ಲಿ ಎಲ್ಲರಿಗೂ ಕೂಡ ಸಹಾಯ ಆಗುತ್ತೆ. ಎಪಿಎಲ್ ಅವ್ರಿಗೆ ಸಿಕ್ಕೋ ಸೌಲಭ್ಯಗಳು ಅವ್ರಿಗೂ ಸಿಗ್ತದೆ. ಯಾವ ಕಾರ್ಡು ರದ್ದು ಮಾಡೋದಿಲ್ಲ. ಸುಮಾರು 60,000 ಕಾರ್ಡ್ಗಳನ್ನ ಎಪಿಎಲ್ಗೆ ಶಿಫ್ಟ್ ಮಾಡಿದ್ದು, ಅದರಲ್ಲಿ ಅರ್ಹರು ಇದ್ದರೂ ತುಂಬಾ ಜನಕ್ಕೆ ಅಕ್ಕಿ ಸಿಕ್ಕಿಲ್ಲ. ಈಗ ಮುಂದಿನ ತಿಂಗಳು ಕೂಡ ಅಕ್ಕಿ ಸಿಗಲ್ಲ. ಅರ್ಹರಿಗೆ ಅಕ್ಕಿ ಸಿಗದೆ ಅನ್ಯಾಯ ಆಗಲಿದೆ. ಅಧಿಕಾರಿಗಳ ಎಡವಟ್ಟು ಎದ್ದು ಕಾಣುತ್ತಾ ಇದ್ದು, ಸರಿಪಡಿಸೋಕೆ ತಿಂಗಳ ಸನಿಹ ತೆಗೆದುಕೊಳ್ಳಲಿದೆ. ಎಪಿಎಲ್ನಿಂದ ಮತ್ತೆ ಬಿಪಿಎಲ್ಗೆ ಶಿಫ್ಟ್ ಮಾಡೋದಕ್ಕೆ ಮಾನದಂಡ ಅನುಸಾರ ಮಾಡಬೇಕು. ಅರ್ಹರು ಇರೋರನ್ನ ಲಿಸ್ಟ್ಗೆ ಹಾಕಿ ಬಯೋಮೆಟ್ರಿಕ್ ಸಿದ್ಧಪಡಿಸಬೇಕು. ಮತ್ತೆ ಬಿಪಿಎಲ್ ಕಾರ್ಡ್ ಪಡೆಯಲು ಜನರಿಂದಲೇ ಅರ್ಜಿ ಸ್ವೀಕಾರ ಮಾಡಿದ್ರೆ ತಿಂಗಳುಗಳೇ ಸಮಯ ತೆಗೆದುಕೊಳ್ಳುತ್ತೆ. ಆಹಾರ ಇಲಾಖೆ ಮಾಡಿರೋ ಎಡವಟ್ಟಿನಿಂದ ಹೇಗೆ ಸರಿಪಡಿಸಿಕೊಳ್ಳುತ್ತಾರೆ ಎಂಬುದು ದೊಡ್ಡ ಚಾಲೆಂಜ್. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.